ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾವು ಇವಾಗ ವರ್ಲ್ಪೂಲ್ ಏರೋ ಕಾರ್ ಹತ್ರ ಬಂದಿದ್ದೀವಿ. ಸೊ ವಾಟ್ ಈಸ್ ವರ್ಲ್ಪೂಲ್ ಏರೋ ಕಾರ್ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಫ್ ಯು ಫೀಲ್ ಲೈಕ್ ಪಾಸ್ ಬೇಡ ಅಂದರೆ ಇಲ್ಲಿ ಬಂದು ಇಂಡಿವಿಜುವಲ್ ಆಗಿ ಟಿಕೆಟ್ಸ್ ತೊಗೋಬೋದು. ಸೊ ಅಡಲ್ಟ್ಗೆ 1750 ಆಗುತ್ತೆ, ಚೈಲ್ಡ್ಗೆ 1150 ಆಗುತ್ತೆ. ಸೊ ಇಲ್ಲಿದೆ ನೋಡಿ, ದಿಸ್ ಈಸ್ ವರ್ಲ್ಪೂಲ್ ಏರೋ ಕಾರ್. ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಈ ಕಡೆಯಿಂದ ನೀರು ಬಂದು ಲೇಕ್ ಎರಿ, ಇಫ್ ಐ ಆಮ್ ನಾಟ್ ರಾಂಗ್, ಲೇಕ್ ಎರಿ ಬಂದು ಲೇಕ್ ಆಂಟೋರಿಯೋ ಆಗುತ್ತೆ. ಇಲ್ಲಿ ಅಲ್ಲೇ ನೋಡಿ ಚಾಪರ್ನು ಹೋಗ್ತದೆ, ಚಾಪರ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ವ್ಯೂ ಆಫ್ ನಯಾಗ್ರಾ ಫಾಲ್ಸ್ ಅದು. ಸೊ ನೋಡಿ, ದಿಸ್ ಈಸ್ ಏರೋ ಕಾರ್. ಸೊ ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ಸೊ ದಿಸ್ ಈಸ್ ದ ರಿವರ್ ಐರಿ ಅನಿಸುತ್ತೆ. ಐರಿ ರಿವರ್ ಲೇಕ್ ಬಂದು ಹೀಗೆ ಹೋಗಿ ವರ್ಲ್ಪೂಲ್ ಕ್ರಿಯೇಟ್ ಆಗಿ ಆ ಕಡೆ ಲೇಕ್ ಆಂಟೋರಿಯೋ ಹಾಗೆ ಹೊರಟೋಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ವರ್ಲ್ಪೂಲ್ ಕಾರು, ಏರೋ ಕಾರ್ ರಿಟರ್ನ್ ಆಗ್ತಾ ಇದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. 125 ಫೀಟ್ ಇದೆಯಂತೆ ಡೆಪ್ತು ವರ್ಲ್ಪೂಲ್ ಮಿಡ್ಲಲ್ಲಿ. ಈ ಏರೋ ಕಾರ್ ಬಂದು 250 ಫೀಟ್ ಮೇಲಿದೆಯಂತೆ. ಸೊ ಇವಾಗವರೆಗೂ ಆಲ್ಮೋಸ್ಟ್ 100 ಇಯರ್ಸಿಂದ ಇಟ್ ಈಸ್ ವರ್ಕಿಂಗ್. ಆ್ಯಂಡ್ ಇಫ್ ಎಟ್ ಆಲ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಇದೆ ಅಲ್ವಾ, ಆ ಸ್ಟೇಷನಲ್ಲಿ ಬ್ಯಾಕಪ್ ಜನ್ರೇಟರ್ಸ್ ಇದೆಯಂತೆ. ಅಲ್ಲಿಂದನೂ 4 ಮೆಂಬರ್ಸ್ನ ಕರ್ಕೊಂಡು ಹೋಗೋ ಅಂಥದ್ದು ಫೆಸಿಲಿಟಿ ಇದೆಯಂತೆ. ಆ ಕಾರ್ ಬಂದು ಕರ್ಕೊಂಡು ಹೋಗುತ್ತಂತೆ. ಈ ಕಡೆ ಇರೋ ಫೆಸಿಲಿಟಿ, ಇಲ್ಲಿರೋ ಫೆಸಿಲಿಟಿಯಲ್ಲೂ ಸೇಮ್ ಅದೇ ಥರ ಇದೆಯಂತೆ. ಬಂದು ಆ ಕಡೆ ಈ ಕಡೆ ಎರಡೂ ಕಡೆ ಕರ್ಕೊಂಡು ಹೋಗುತ್ತೆ. ದೆನ್ ಪವರ್ ಆನ್ ಬಂದಮೇಲೆ ದೆನ್ ಅಗೇನ್ ಡೀಸೆಲ್ ಪವರ್ ಹೋಯಿತು ಅಂದರೆ ಡೀಸೆಲ್ ಜನ್ರೇಟರ್ಸ್ ಆನ್ ಆಗುತ್ತಂತೆ. ಡೀಸೆಲ್ ಜನ್ರೇಟರ್ಸ್ ಆನ್ ಆಗಿ ದೆನ್ ನಾರ್ಮಲ್ ವರ್ಕಿಂಗ್ ಆಫ್ ದ ಕಾರ್ ವಿಲ್ ಸ್ಟಾರ್ಟ್. ಸೊ ಏನಾದರೂ ಪ್ರಾಬ್ಲಮ್ ಆದಾಗ ಆ ಕಡೆ ಈ ಕಡೆ ಡಿವೈಡ್ ಆಗಿರ್ತಾರಲ್ವ, ಸೊ ಎಲ್ಲ ರೆಡಿ ಆದಮೇಲೆ ಹೋಗಿ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಸೊ ಆವಾಗ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ಎಕ್ಸಿಬಿಟ್ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಬೇರೆ ಕಸ್ಟಮರ್ಸ್ಗೆ. ನೋಡಿ ಬರ್ತಾ ಇದೆ ವಾಪಸ್ಸು. ರಿಟರ್ನ್ ಆಯಿತು. ಪೂಲ್ ಏರೋ ಕಾರ್ಗೆ ಹೋಗ್ತಾ ಇದ್ದೀವಿ. ಹಾಯ್, ಥ್ಯಾಂಕ್ ಯು. ಓಕೆ, this is the whirlpool which is getting created. ನೋಡಿ, ಇನ್ನೂ ವೈಡ್ ಆ್ಯಂಗಲ್ ಕೊಟ್ಟೆ ನಾನು ನಿಮಗೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ರ್ಯಾಪಿಡ್ಸ್ ಅಂತಾರೆ, ಇದು ರ್ಯಾಪಿಡ್ಸ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ.
ಫಾಲ್ ಕಲರ್ಸ್ ಎಷ್ಟೊಂದಿದೆ. ಇಲ್ಲೆಲ್ಲ ನೋಡಿ ಎಷ್ಟಿದೆ ಫಾಲ್ ಕಲರ್ಸ್. Alright guys, there's going to be a bit of a bump when you leave the dock, so just get ready for that. ಸ್ಟಾರ್ಟ್ ಆಗ್ತಾ ಇದೆ. Good afternoon and welcome to the Whirlpool Aerocar. My name's Colin and I'm going to be your guide for this crossing. If you have any questions, just let me know. And just so you guys know, everybody on the outside of the car will be switching sides for the way back, so don't worry about missing the view. The water to my right is coming downstream at about 35 to 40 kilometers an hour, and about 170 million liters of water are passing through every minute. This water is coming from Lake Erie, it's gone over the falls, and right now it's on its way out to Lake Ontario. From Lake Ontario, most of the water goes out the St. Lawrence River to the Atlantic Ocean. ಲೇಕ್ ಇವರಿಂದ ಬಂದು ಲೇಕ್ ಆಂಟೋರಿಯೋಗೆ ಮರ್ಜ್ ಆಗುತ್ತೆ. ಮರ್ಜ್ ಆಗಿ ಅಟ್ಲಾಂಟಿಕ್ ಓಷನ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. I see a big concrete wall. That's the Robert Moses Generating Station in Lewiston, New York. Just across the river from that, on the Canadian side, are the Sir Adam Beck Generating. Now, you're just going to walk around clockwise. So you guys on my left side are going to go up and to the right, and you guys on my right side are going to come down towards me and over to the left. Can I just get everybody's attention really quick, please? We're going to switch sides, guys. So everyone on the outside of the car, I need you to walk around in a clockwise circle, please. So you guys on my left side go up and to the right, and you guys on my right side down and around and over to the left. You can start moving now. I don't think they understood the message. If there's space in front of you, just take a step forward, please. Just start taking some steps, guys. There's no time to take pictures right now, okay? Once we're switched around, we're going to get as many pictures as we want. We're moving back now. We haven't even started moving. This way, guys. This way, guys. We want to make sure everybody gets to see both sides. We got to start moving now. Start walking, please. This way, guys. You got to fill in all that space. There's a bunch of space right there. Nobody else has any space. ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ. ನೋಡಿ, Keep going, guys. We're not done yet. We got to make sure everybody sees both sides. Please, there are a few people who have a ton of room. Nobody else has any room. ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ವಿ ಆರ್ ಸ್ವಿಚಿಂಗ್ ಸೈಡ್ಸ್ ನಾವು ಸೊ ದಟ್ ವಿ ಸಿ ಎವ್ರಿ ಒನ್ ಸೀಸ್ ದ ವ್ಯೂ ಅಂತ. ಇಲ್ಲಿ ನೋಡಿ ವರ್ಲ್ಪೂಲ್ ಯಾವ ಥರ ಇದೆ ಅಂತ. We've never had to use it. The Aerocar opened up on August 8th of 1916, so it's been running for over 100 years without any accidents or evacuations. Just in case anybody wasn't clear on when exactly we crossed the border, right about now we're crossing back into Canada. Once again, the border runs right down the middle of the river, and it turns with the river right here. That was our final time crossing the border. You may have noticed that there are some people hiking and fishing down in the gorge. There are hiking trails that'll take you down to the water on both sides. If you wanted to get down there on the Canadian side, you can just take a right out of the Aerocar parking lot and go down to the first parking lot on your right. There's a staircase that'll take you down to the whirlpool. There's also another staircase a little bit further down the road from there, the Niagara Glen, and the WeGo bus stops there. That's where that brown building is on the top of the gorge on the Canadian side. That's the Niagara Glen. Just make sure you stay out of the river if you decide to go down there. It's very dangerous. The current is very strong. We are almost ಎಂಡಲ್ಲಿದ್ದೀವಿ ಇವಾಗ. ವರ್ಲ್ಪೂಲ್ ಏರೋಕಾರ್ ಎಂಡ್. Just enjoy the view, guys. Enjoy the view.
Okay, thanks for coming, guys. Hope everybody had fun. There's just going to be one more little bump when we get to the dock, so make sure you're ready for that. ಬಂತು ನಾನು ಬೇಕು ಅಂತಾನೆ ಕಾರ್ನರಲ್ಲಿ ನಿಂತಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. This is the end. Okay, friends, this is. Thank you. Thank you. Have a good day, guys. You too. This is Whirlpool Aerocar for you guys. Here you go, once more the Whirlpool ನೋಡಿ ಇನ್ನೊಂದು ಸಾರಿ. This is really nice. Here you go. ನೋಡಿ Whirlpool for you guys. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.